ಎಲ್ರಿಗೂ ನಮಸ್ಕಾರ. ಶಿವರಾಜ್ ಅಂತ KRS ಪಕ್ಷ ನೆಲಮಂಗಲದಿಂದ. ನಾವು ಇವತ್ತು ನೆಲಮಂಗಲದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ನೆಲಮಂಗಲ ನ್ಯೂ ಟೌನ್ ಅಲ್ಲಿ ಇದೀವಿ. ಮತ್ತೆ ಇಲ್ಲಿ ಜನಪ್ರಿಯ ಅಂತ ಅಪಾರ್ಟ್ಮೆಂಟ್ ಕೂಡ ಇದೆ. ಕಾಮಗಾರಿಗೆ ಏನೋ ಶಂಕುಸ್ಥಾಪನೆಯಾಗಿ 6 ತಿಂಗಳು ಕಳೆದ್ರು ಕೂಡ ಈ ಒಂದು ರಸ್ತೆ ಇದುವರೆಗೂ ಸರಿಯಾಗಿಲ್ಲ. ರಸ್ತೆಗೆ ಟಾರ್ ಕೂಡ ಹಾಕಿಲ್ಲ. ಅದ್ರ ಸಂಬಂಧ ನಾವು ಸಾರ್ವಜನಿಕರ ಇಂದ ದೂರ ಬಂದಿದ್ದರಿಂದ ನಾವು ಅವ್ರ ಹತ್ರ ಅವ್ರ ಸಮಸ್ಯೆಗಳನ್ನು ಕೇಳೋದಕ್ಕೆ ಅಂತ ನಾವು ಈ ದಿವಸ KRS ಪಕ್ಷದ ವತಿಯಿಂದ ಬಂದಿದ್ದೀವಿ. ಸೊ ಇಲ್ಲಿರುವಂತಹ ಒಬ್ಬ ನಿವಾಸಿಗಳು ಹೇಳ್ತಾರೆ ಅವ್ರ ಏನ್ ತೊಂದರೆ ಅಂತ ನೀವೇ ಕೇಳಿ ಸರ್. ಈ ರೋಡಲ್ಲಿ ಪ್ರತಿ ದಿವಸ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ಗಾಡಿಗಳು ಎಲ್ಲ ಹಾಳಾಗ್ತಾ ಇದೆ. 2 ವೀಲರ್ ಅಲ್ಲಿ ಮಳೆ ಬಂದ್ರೆ ಮೊನ್ನೆ 3-4 ಜನ ಜಾರ್ ಬಿದ್ದಿದ್ದಾರೆ. ಪಕ್ಕದಲ್ಲೇ ದೊಡ್ಡ ಮರಿ ಇದೆ. ಅದಕ್ಕೆ ಜೀವಕ್ಕೂ ಅಪಾಯ ಇದೆ. ನಾವೇ ಮೊನ್ನೆ ಈ ನೋಡಿ ಈ ಟರ್ನಿಂಗ್ ಅಲ್ಲೇ ಬಿದ್ದೋದ್ವಿ. ನಾವೇ ಬ್ರೇಕ್ ಹೊಡೆದಿದ ತಕ್ಷಣ ಸ್ಕಿಡ್ ಆಗಿ ಇದಾಗುತ್ತೆ. ಇಲ್ಲಿ ಶಾಸಕರು ಬಂದು ಒಂದ್ಸತಿ ಈ ರೋಡಲ್ಲಿ ಬಂದ್ರೆ ಗೊತ್ತಾಗೋದು ಅವ್ರು ಏನ್ ನಮ್ ಕಷ್ಟ ಅಂತೇಳಿ. ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಮಕ್ಕಳುಗಳು ಗಾಡಿಲಿ ಕುಂಡಿಸ್ಕೊಂಡು ಹೋಗ್ಬೇಕಾದ್ರಂತೂ ಪಾಪ ಹೆಣ್ಮಕ್ಳು ಎಷ್ಟು ಇದಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಮತ್ತೆ ಕಾರಲ್ಲಿ ಹೋಗ್ಬೇಕಾದ್ರೆ ಮುಂದೆ ಕಾರ್ ಕಲ್ಲು ಬಂದು ನಮ್ ಕಾರ್ಗಳಿಗೆ ಹೊಡೆದಿ ಕಾರ್ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಈ ಕಷ್ಟನ ಯಾರಿಗೆ ಹೇಳೋಣ ನಾವ್ ಹೇಳಿ. ತಡೆಗೋಡೆ ಇಲ್ಲದೆ ಇರೋದ್ರಿಂದ ರಾತ್ರಿ ಹೊತ್ತು ಬರೋರ್ಗೆ ಅದು ರೋಡ್ ಕೂಡ ಸರಿಯಾಗಿ ಕಾಣಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿಂದ ಶಾಸಕರ ಭವನ ಇಲ್ಲಿಂದ ಕುಗ್ಗುದು ಅಲ್ಲಿ ಕೇಳಿಸುತ್ತೆ. ಕೇವಲ 200 ಮೀಟರ್ ಅಲ್ಲಿ ಶಾಸಕರ ಭವನ ಇದೆ. ಸೊ ಶಾಸಕರ ಭವನ ಪಕ್ಕದಲ್ಲೇ ಈ ತರ ಒಂದು ರಸ್ತೆ ನೋಡ್ಬೇಕು ನೀವು. ಈ ರಸ್ತೆಯಲ್ಲಿ 2 ವೀಲರ್ ಓಡಾಡಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಈ ರಸ್ತೆನ ಇದುವರೆಗೂ ಕೂಡ ಶಾಸಕರು ಈ ಕಡೆ ಬಂದೂ ಇಲ್ಲ, ಇದ್ರ ಬಗ್ಗೆ ಗಮನನೂ ಹರಿಸಿಲ್ಲ. ದಯವಿಟ್ಟು ನೆಲಮಂಗಲ ಶಾಸಕರು ಶ್ರೀನಿವಾಸ್ ಏನಿದ್ದೀರಾ ಸರ್, ದಯವಿಟ್ಟು ಈ ರಸ್ತೆನ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡಿ. ಇಲ್ಲಿ ಸಾರ್ವಜನಿಕರು ಇಲ್ಲಿರೋರೆಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತೆ ಉನ್ನತ ಹುದ್ದೆಗಳು ಇರುವಂತವರೇ ಇರೋದು. ಆ ಅಧಿಕಾರಿಗಳು ಯಾರು ಕೂಡ ಇದ್ರ ಬಗ್ಗೆ ಗಮನನೂ ಹರಿಸಿಲ್ಲ. ಅವ್ರಿಗೆ ಇದು ಬೇಕಾಗಿಲ್ಲ. ಅವ್ರು ಇದ್ರ ಬಗ್ಗೆ ಮಾತಾಡಲ್ಲ. ಇಲ್ಲಿ ಯಾರಂದ್ರೆ ಸಾರ್ವಜನಿಕ ಮಧ್ಯಮ ವರ್ಗದವರು ಕೂಡ ಮಾತ್ರನೇ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇರೋದು. ದಯವಿಟ್ಟು ಶಾಸಕರು ಸರ್ ನೋಡಿ, ಆ ಕಡೆ ತೋರಿಸಿ, ಈ ಕಡೆ ಬನ್ನಿ ನೋಡಿ. ರಸ್ತೆಲೆಲ್ಲ ಗುಂಡಿ ಬಿದ್ದಿದಾವೆ, ಅರ್ಧ ಅಡಿ ಗುಂಡಿ. ಈ ಗುಂಡಿಯಲ್ಲಿ ಜನಗಳು ನೋಡಿ ವಾಕಿಂಗ್ ಬರ್ತಾರೆ, ಪಾಪ ಅಲ್ಲಿ ನಡ್ಕೊಂಡ್ ಬರೋಕ್ಕೂ ಆಗಲ್ಲ. ಆ ತರ ಒಂದು ಪರಿಸ್ಥಿತಿ ಇದೆ. ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಸರ್ ಆದಷ್ಟು ಬೇಗ ಈ ರಸ್ತೆನ ಸರಿ ಮಾಡ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ಧನ್ಯವಾದ.